ನಮಸ್ಕಾರ. ಜಿ.ಕೆ. ಮಂಜುನಾಥ್, PMTV ಸಂಪಾದಕರು. ಸ್ನೇಹಿತರೆ, ಇವತ್ತು ಒಬ್ಬ ವಿಶೇಷ ವ್ಯಕ್ತಿ, ವಿಶೇಷ ರಾಜಕಾರಣಿ, ಆ, ವಿಶೇಷ ವ್ಯಕ್ತಿ, ವ್ಯಕ್ತಿತ್ವ ಹೊಂದಿರುವಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ತಮಗೆ ಪರಿಚಯ ಮಾಡಿಸ್ತೀವಿ. ಅಂದ್ರೆ ಅವರು ನಮ್ಮ ಹತ್ರ ಇಲ್ಲ. ನಂತರದಲ್ಲಿ ಅವರನ್ನ ಸಂಪರ್ಕ ಮಾಡಿ ಕರೆಯುವಂತ ವ್ಯವಸ್ಥೆ ಮಾಡ್ತೀವಿ ನಮ್ಮ PMTV ಮಾಧ್ಯಮಕ್ಕೆ. ಸ್ನೇಹಿತರೆ, ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಜಮಖಂಡಿಯ ಮತಕ್ಷೇತ್ರದ ವಿಶೇಷ ಶಾಸಕರು ಮತ್ತೆ ವಿಶೇಷ ಹೃದಯವಂತಿಕೆ ಶಾಸಕರನ್ನ ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಸ್ವಲ್ಪ ತುಣುಕು ಅವ್ರ ಬಗ್ಗೆ ಮಾತನಾಡಿ ನಂತರದಲ್ಲಿ ಕರಿಬೇಕಂತೇಳಿ. ಸ್ನೇಹಿತರೆ, ಜಮಖಂಡಿ ಇದು ಏನು ವಿಧಾನಸಭಾ ಕ್ಷೇತ್ರದ ಜಗದೀಶ್ ಗುಳಗುಂಟಿ ಅವರು ಜಮಖಂಡಿಯ ಶಾಸಕರು, ಈಗಿನ ಶಾಸಕರು, ಜಮಖಂಡಿ ಶಾಸಕರು. ಸ್ನೇಹಿತರೆ, ಜಮಖಂಡಿ ಶಾಸಕರನ್ನ ನಾವು ಬಹಳ ಪ್ರಯತ್ನ ಪಡ್ತಾ ಇದ್ದೀವಿ PMTV ಕತ್ತಲ ಬೆಳಕು ಕಾರ್ಯಕ್ರಮಕ್ಕೆ ಅವರನ್ನ ಕರೆ ತರಬೇಕಂತ. ಬಟ್ ಅವರ ಒಂದು ಬಿಸಿ ಶೆಡ್ಯೂಲ್ನಲ್ಲಿ ನಮ್ಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಕಾರಣದಿಂದಾಗಿ. ಸೊ ಅವರ ಕುರಿತಾಗಿ ಮೊದಲು ನಮ್ಮ PMTVಯಲ್ಲಿ ಸುದ್ದಿ ಪ್ರಸಾರ ಮಾಡಿ ನಂತರದಲ್ಲಿ ಕರಿಬೇಕು ಅನ್ನುವ ವಿಚಾರವನ್ನ ಕುರಿತು ಮಾತಾಡಕ್ ಬಂದಿದೆ. ಸ್ನೇಹಿತರೆ, ಜಗದೀಶ್ ಗುಳಗುಂಟಿ ಅವರ ಜನರ ಅಭಿಪ್ರಾಯ ಮತ್ತು ಜನರ ನಾಡಿ ಮಿಡಿತದಲ್ಲಿ ಇರುವಂತ ವ್ಯಕ್ತಿತ್ವ ಇವ್ರದು. ಜನರ ಮನದಲ್ಲಿ, ಜನರ ನಾಡಿ ಮಿಡಿತದಲ್ಲಿ ಇರುವಂತ ವ್ಯಕ್ತಿತ್ವ ಅಂದ್ರೆ ಇವತ್ತು ಸುಮಾರು ಹಣದಿಂದ ಅಥವಾ ಆಸ್ತಿದಿಂದ ಅವರು ಮಾಡಿರುವಂತ ಸಾಧನೆದಿಂದ ಜನರನ್ನ ಖರೀದಿ ಮಾಡಬಹುದು. ಆದ್ರೆ ವ್ಯಕ್ತಿತ್ವದಿಂದ ಖರೀದಿ ಮಾಡಿ ಅಥವಾ ವ್ಯಕ್ತಿತ್ವದಿಂದ ಮಾಡ್ತಾ ಇರುವ ಕೆಲಸದಿಂದ ಇವತ್ತು ಹೃದಯವಂತಿಕೆಯಿಂದ ಜನರ ಹೃದಯದ ಮನದಲ್ಲಿ ನೆಲೆಸ್ತಾ ಇರುವಂತ ಏಕೈಕ ಶಾಸಕರು ಯಾರಪ್ಪ ಅಂದ್ರೆ ಅದು ಜಗದೀಶ್ ಗುಳಗುಂಟಿ ಅವರು. ನಿಜವಾಗ್ಲೂ ಖುಷಿ ಆಗುತ್ತೆ. ಇವತ್ತು ಒಬ್ಬ ರಾಜಕಾರಣಿಯಾಗಿ ಅಥವಾ ಒಂದು ಪಕ್ಷದ ಕುರಿತಾಗಿ ಅಥವಾ ಶಾಸಕರ ಕುರಿತಾಗಿ ಇವತ್ತು ನಾವು ಮಾತಾಡ್ತಾ ಇಲ್ಲ. ಒಬ್ಬ ವ್ಯಕ್ತಿತ್ವದ ಕುರಿತಾಗಿ ಅಥವಾ ಒಂದು ಮಾಡ್ತಾ ಇರುವ ಸಮಾಜ ಸೇವೆಯ ಕುರಿತಾಗಿ ಅವ್ರು ಎಷ್ಟೋ ಇವತ್ತು ರಾಜಕಾರಣದಲ್ಲಿ ದೊಡ್ಡ ವ್ಯಕ್ತಿ ಆಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, ಅದು ಬೇರೆ ವಿಚಾರ. ನಾನು ಯಾವ ಪಕ್ಷಪಾತದ ಬಗ್ಗೆನೂ ಕೂಡ ಇಲ್ಲಿ ಮಾತಾಡ್ತಾ ಇಲ್ಲ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹಲವಾರು ರೀತಿಯಾದಂತ ಕೆಲಸ ಕಾರ್ಯಗಳನ್ನ ಮಾಡಿ ಕಷ್ಟಪಟ್ಟು ಮೇಲೆ ಬಂದು ಇವತ್ತು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ಇಡೀ ತಾಲೂಕಕ್ಕೆ ಸ್ಫೂರ್ತಿ ಆಗ್ತಾರೆ ಅಂದ್ರೆ ಅದು ಅಷ್ಟು ಈಜಿ ಅಲ್ಲ. ಏನಾದ್ರೂ ಇವತ್ತು ಕುಟುಂಬ ರಾಜಕಾರಣಿ ಹಲವು ರೀತಿಯಾಗಿ ಬೆಳವಣಿಗೆ ಬರ್ತಾ ಇದೆ. ಆದ್ರೆ ಮೂಲತಃ ಮೂಲತಃ ರಾಜಕೀಯನೇ ಇಲ್ಲದೆ ಇವತ್ತು ಸ್ವಂತ ದುಡಿಮೆ ಮೇಲೆ ಒಬ್ಬ ಬೃಹತ್ ಉದ್ಯಮದಾರನಾಗಿ ಒಬ್ಬ ರಾಜಕೀಯಲ್ಲಿ ಅವ್ರದೇ ಆದಂತ ಮುಗ್ಧ ಸ್ವಭಾವವನ್ನ ತೋರಿಸಿ ಯಾವುದು ಪ್ರಚಾರ ಪ್ರಿಯ ಇಲ್ಲದೆ, ಯಾವುದು ಪ್ರಚಾರ ಮಾಡದೇನೆ ಅಂತವ್ರನ್ನ ನಾವು ಗುರುತಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಕತ್ತಲೆ ಬೆಳಕುದಲ್ಲಿ. ನಿಜವಾಗ್ಲೂ ಇಂಥ ವ್ಯಕ್ತಿಗಳನ್ನ ನಾವು ತರಕ್ಕೆ ಆಗುತ್ತೆ. ಯಾಕೆಂದ್ರೆ ನಾವು ಕಡಾಖಂಡಿತವಾಗಿ ನೇರವಾಗಿ ನಾವು PMTVಯಲ್ಲಿ ನಾವು ಹೇಳ್ತಾ ಇದೀವಿ ಅಂದ್ರೆ ನಾವು ರಾಜಕೀಯ ಅಲ್ಲ, ಯಾವ ಪಕ್ಷ ಅಲ್ಲ, ಯಾವ ಜಾತಿ ಅಲ್ಲ, ಯಾವ ಧರ್ಮ ಅಲ್ಲ. ಇವತ್ತು ಜಗದೀಶ್ ಗುಳಗುಂಟಿ ಅವರ ಮನೆ ಮುಂದೆ ಇವತ್ತು ನಮ್ಮ ರಿಪೋರ್ಟರ್ ಮಾರ್ಕೆಟ್ ಹೆಡ್ ಅಂತ ಅವ್ರು ಹೋಗಿ, ಅಂದ್ರೆ ಸುಮಾರು ದಿನದಿಂದ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿದಾಗ ಒಂದು ದೇವಸ್ಥಾನದ ಮುಂದೆ ಅಥವಾ ಯಾವುದೋ ಒಂದು ಮಠದ ಮುಂದೆ ಅಥವಾ ಇದು ಯಾವುದೋ ಒಂದು ಬೇರೆ ವಿಚಾರವಾಗಿ ಹೇಗೆ ಜನ ಕ್ಯೂ ಅಲ್ಲಿ ನಿಲ್ತಾರೋ ಭೇಟಿ ಯಾಕೆ ನಾರ್ಮಲ್ ಆಗಿ ಶಾಸಕರಾಗಿ ನಿಲ್ತಾರೆ. ಆದ್ರೆ ಶಾಸಕರ ಆಗೋಕ್ಕಿಂತ ಮುಂಚೆನೂ ಕೂಡ ಜಗದೀಶ್ ಗುಳಗುಂಟಿ ಅವರ ಮನೆ ಮುಂದೆ ಜನರು ಬಂದ್ ನಿಲ್ತಾರಂದ್ರೆ ಅದು ಒಂಥರ ಕಲಿಯುಗದ ಕರ್ಣ ಅಂತಾನೆ ಹೇಳ್ಬೋದು. ಅಥವಾ ನೂರಾರು ರೀತಿಯಾದಂತ ಹೆಸರುಗಳನ್ನ ಅವ್ರ ಅಭಿಮಾನಿಗಳು ಅವರು ಕೊಟ್ಟಿದ್ದಾರೆ. ಆದ್ರೆ ಇವರು ಜಮಖಂಡಿಗೆ ಅನ್ನದಾತ, ಜಮಖಂಡಿಗೆ ಇವರು ಪ್ರಿಯವಾದ ರಾಜಕಾರಣಿ. ಹಾಗಂತ ನಾವು ಬೇರೆ ರಾಜಕಾರಣಿ ಬಗ್ಗೆ ನಾವಿಲ್ಲಿ ಕಡಿಮೆ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ನಾವು ಎಲ್ಲರನ್ನೂ ಕರಿತೀವಿ, ಎಲ್ಲರನ್ನೂ ತರ್ತೀವಿ, ಎಲ್ಲರನ್ನೂ ಮಾತಾಡಿಸ್ತೀವಿ. ಆದ್ರೆ ವಿಶೇಷವಾದಂತ ಈ ವ್ಯಕ್ತಿಯನ್ನ ಜಗದೀಶ್ ಗುಳಗುಂಟಿ ಅವರನ್ನ ನಾವು ಕರೆ ತರ್ತೀವಿ. ಸ್ವಲ್ಪ ದಿನ ಲೇಟ್ ಆದ್ರೂ ಆಗ್ಲಿ ಅಥವಾ ತೊಂದರೆ ಆದ್ರೂ ಆಗ್ಲಿ, ಆದ್ರೆ ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅವ್ರು ಮಾಡ್ತಾ ಇರುವ ತ್ಯಾಗ ಮತ್ತು ಅವ್ರು ಮಾಡ್ತಾ ಇರುವ ಸಹಾಯ ಸಹಕಾರ ಪ್ರಚಾರಕ್ಕೆ ಬಂದಿಲ್ಲ. ಅವರು ಕೂಡ ಪ್ರಚಾರ ಪ್ರಿಯರಲ್ಲ, ಪ್ರಚಾರಕ್ಕೆ ತಂದಿಲ್ಲ.
ಇವತ್ತು ಬಲಗೈ ಮಾಡಿರುವ ಸಹಾಯವನ್ನ ಎಡಗೈ ಗೊತ್ತಾಗ್ಬಾರ್ದು ಅಂತಾರೆ. ಸೊ ಅಂತ ಒಂದು ವ್ಯಕ್ತಿತ್ವ ಇರುವಂತ ಜಗದೀಶ್ ಗುಳಗುಂಟಿ ಅವರನ್ನ ಸುಮಾರು ಅಂದ್ರೆ 2 ರಿಂದ 3 ಘಟನೆಗಳನ್ನ ನಾವು ನೇರವಾಗಿ ನೋಡಿರುವಂತದ್ದು. ಒಂದು ಏನು ಕುಟುಂಬನೇ ಸಹ ಆತ್ಮಹತ್ಯೆಗೆ ಶರಣಾಗ್ಬೇಕಾಗಿತ್ತು. ಅಂತ ಕುಟುಂಬವನ್ನ ಕರೆಸಿ ತಂದು ಅವರ ಹೆಸರನ್ನ ನಾನು ಪ್ರಸ್ತಾಪ ಪಡಿಸಕ್ ಇಷ್ಟಪಡಲ್ಲ. ಆ ಕುಟುಂಬವನ್ನ ನೇರವಾಗಿ ಹೋಗಿ ಅವರನ್ನ ಮಾತಾಡಿಸಿ ಸೊ ಅವ್ರಿಗೆ ಒಂದು ಜೀವನ ಕೊಡುವಂತ ವಿಶೇಷವಾಗಿತ್ತು. ಸೊ ಇಂಥ ವಿಚಾರವನ್ನ ಮತ್ತೊಂದು ಈ ವಿಚಾರವನ್ನ ಒಬ್ಬ ವಿದ್ಯಾರ್ಥಿನಿ ಏನು ಆಗಿನ ಕಾಲದಲ್ಲಿ ಬರೀ ಬಾಯಲ್ಲಿ ಹೇಳ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಏನಂತ ಮಾತಾಡ್ತಾ ಇರ್ತಾರೆ? ನಾನು ಹಾಲ್ ಹಾಕಿದ್ದೀನಿ, ನಾನ್ ಪೇಪರ್ ಹಾಕ್ತೀನಿ, ನಾನ್ ಕೆಲಸ ಮಾಡಕ್ಕಾಗಲ್ಲ, ನನ್ ಕೆಲಸ ಕಾರ್ಯಗಳು ಇಲ್ಲ. ಸೊ ಅದ್ ಕಷ್ಟಪಟ್ಟು ನಾನು ಎಜುಕೇಶನ್ ಮಾಡ್ತಾ ಇದ್ದೀನಿ. ಎಲ್ರು ಸಂದರ್ಶನದಲ್ಲಿ ಹೇಳ್ತಾರೆ, ಆದ್ರೆ ಕಣ್ಣಾರೆ ಯಾರು ನೋಡಿರಲ್ಲ. ಆದ್ರೆ ಕಣ್ಣಾರೆ ನೋಡಿರುವಂತ ವ್ಯಕ್ತಿತ್ವ ಅಥವಾ ಕಣ್ಣಾರೆ ಒಬ್ಬ ವಿದ್ಯಾರ್ಥಿ ಆ ರೀತಿ ಕಷ್ಟ ಪಡುವುದನ್ನ ನೋಡಿ ಸ್ವತಃ ಅವರೇ ಕೂಡ ಆ ವಿದ್ಯಾರ್ಥಿಯ ಶಿಕ್ಷಣವನ್ನೇ ಅವರು ಜವಾಬ್ದಾರಿಯನ್ನಾಗಿ ತಗೊಂಡು ಮುಗಿಯುವವರೆಗೂ ನನ್ನ ಜವಾಬ್ದಾರಿ ಅಂತ ಹೇಳ್ತಾರಲ್ಲ ಶಾಸಕರು, ನಿಜವಾಗ್ಲೂ ಇದು ಖುಷಿ ಆಗತ್ತಲ್ಲ. ಅಲ್ಲ ನಾನು ಹೇಳ್ತಾ ಇರೋದು ಅಷ್ಟೇನೆ. ಇಲ್ಲಿ ಇವತ್ತು ಜಗದೀಶ್ ಗುಳಗುಂಟಿಯವರು ಯಾವ ದೇವಸ್ಥಾನ ತಗೊಳ್ರಿ, ಯಾವುದೇ ಒಂದು ಧರ್ಮ ಜಾತಿ ಪಂಥ ಇಲ್ದೇನೆ, ಇವತ್ತು ಧರ್ಮ ಜಾತಿ ಪಂಥ ಇಲ್ದರೆ ಯಾವುದೇ ತಗೊಳ್ರಿ, ಇವತ್ತು ಜಾಗ ಆಗಿರ್ಬೋದು ಅಥವಾ ಒಂದ್ ಯಾವ್ದೋ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಶಿಕ್ಷಣದ ಬಗ್ಗೆ ಆಗಿರ್ಬೋದು ಅಥವಾ ಸಮಾಜ ಸೇವೆ ಆಗಿರ್ಬೋದು ಅಥವಾ ಏನಾದ್ರೂ ವೃದ್ಧರ ಬಗ್ಗೆ ಆಗಿರ್ಬೋದು ಅಥವಾ ಅಂಗವಿಕಲರ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಏನು ಆ ಕಣ್ಣಿಗೆ ಕಾಣುತ್ತೋ ಯಾವುದು ರಿಯಾಲಿಟಿ ಆಗಿ ಅನ್ಸುತ್ತೋ ಆ ಮನುಷ್ಯ ಬಿಡಲ್ಲ ರೀ. ಎಲ್ರಿಗೂ ಸಹಾಯ ಮಾಡಿದ್ರು ಎಲ್ಲ ನಿಜವಾಗ್ಲೂ ಸಹಾಯ ಮಾಡಿರುವಂತವ್ರು. ನಾವು ಹೇಳ್ತಾ ಇಲ್ಲ, ಇದು ಜನ ಮಾತಾಡ್ತಾ ಇರೋದು, ಜನ ಕೇಳ್ತಾ ಇರೋದು. ಸೊ ಇಂಥ ವ್ಯಕ್ತಿತ್ವವನ್ನ ಇಂಥವ್ರನ್ನ ಜಮಖಂಡಿ ತಾಲೂಕಿಗೆ ಅವರು ಶಾಸಕರಾಗಿದ್ದು ಬಹಳ ಒಂದು ಸಂತೋಷ ಆಗುತ್ತೆ. ಇಂಥ ವ್ಯಕ್ತಿತ್ವ, ಇಂಥ ರಾಜಕಾರಣಿಗಳು, ಮುಗ್ಧ ಸ್ವಭಾವದವರು, ಆ ಮುಗ್ಧವಾದಂತ ಮನಸ್ಸು, ಇಂಥ ಶಾಸಕರು ನಮ್ಮ ಜಮಖಂಡಿಗೆ ಸಿಕ್ಕಿದ್ದು ಒಂದು ಬಹಳ ಒಂದು ವರದಾನ ಆಗುತ್ತೆ. ಯಾಕಂದ್ರೆ ಬಹಳ ಖುಷಿ ವಿಚಾರಗಳಿವೆಲ್ಲ. ಯಾಕಂದ್ರೆ ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ರಾಜಕಾರಣದಲ್ಲಿ ನೋಡ್ಬೇಕಾದ್ರೆ IT ರೇಡು, ಆ ರೇಡು, ಈ ರೇಡು, ಆ ಹೂವಾಪುವಾಗಳು ಹಲವಾರು ಬರುತ್ತೆ. ಆದ್ರೆ ಎಲ್ಲೋ ಇವ್ರಿಗೆ ಚಿಕ್ಕ ಪುಟ್ಟ ಬಂದ್ರು ಸಹ ರಾಜಕಾರಣಿ ಅದು ಸಹಜ ಬಂದೇ ಬರುತ್ತೆ. ಸೊ ಅಂತದ್ರಲ್ಲಿ ಇವ್ರು ಇವತ್ತು ರಾಜಕೀಯ ಮುಂಚೆನೂ ಕೂಡ ಅಥವಾ ರಾಜಕೀಯ ಆದ್ಮೇಲೆನೂ ಕೂಡ ಇವರು ಒಂದು ಆ ವ್ಯಕ್ತಿತ್ವವನ್ನ ಬಿಟ್ಟಿಲ್ವಲ್ಲ, ನಿಜವಾಗ್ಲೂ ಇದು ಹೃದಯ ಕುಲುಕುವ ವಿಚಾರ ಸ್ನೇಹಿತರೆ. ಏನು ಈ ಜಗದೀಶ್ ಗುಳಗುಂಟಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳ ಏನು ಅನ್ನೋದು ಕುರಿತಾಗಿ ನಮ್ಮ PMTV ಕರ್ನಾಟಕದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಅವರನ್ನ ಸದ್ಯದಲ್ಲಿ ನಮ್ಮ ಕತ್ತಲೆ ಬೆಳಕು ಕಾರ್ಯಕ್ರಮಕ್ಕೆ ಅವರನ್ನ ಕರೆದು ತರ್ತೀವಿ ಅನ್ನೋ ವಿಚಾರವನ್ನ ತಮಗೆ ನಾವು ವ್ಯಕ್ತಪಡಿಸ್ತೀವಿ. ಆದ್ರೆ ಎಲ್ಲ ಯುವಕರು ಅರ್ಥ ಮಾಡ್ಕೋಬೇಕು, ಇಂಥ ವ್ಯಕ್ತಿತ್ವವನ್ನ ನೀವು ಸ್ಫೂರ್ತಿಯಾಗಿ ತಗೊಂಡ್ರೆ ಖಂಡಿತವಾಗ್ಲು ನೀವು ಲೈಫ್ ಅಲ್ಲಿ ಗೆಲ್ತೀರಾ ಅನ್ನೋ ಜೀವಂತ ಸಾಕ್ಷಿ ಇವರೆಲ್ಲ, ಇಂಥವ್ರೆಲ್ಲ ಉದಾಹರಣೆಗಳು ಅನ್ನೋದನ್ನ ತಮ್ಮ ಮುಂದೆ ನಾವು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತೀವಿ ಸ್ನೇಹಿತರೆ. ಮತ್ತೊಂದು ಇಂಥ ವ್ಯಕ್ತಿಯನ್ನ ಮತ್ತೆ ಕರೆತಂದು ನಾವು ಮಾತಾಡಿಸ್ತೀವಿ. ಅಂತ ವ್ಯಕ್ತಿತ್ವವನ್ನ ಗುರುತಿಸೋಣ ನಮ್ಮ ಕತ್ತಲೆ ಬೆಳಕು ಕಾರ್ಯಕ್ರಮಕ್ಕೆ ಕರೆತರ್ತೀವಿ. ಅಲ್ಲಿವರೆಗೂ ಈ ವಿಡಿಯೋವನ್ನ ಅವ್ರಿಗೆ ಶೇರ್ ಮಾಡಿ, ಅವರ ಅಭಿಮಾನಿಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಇದರಲ್ಲಿ ಯಾವ ರಾಜಕೀಯ ಕುರಿತಾಗಿಲ್ಲ, ಅವ್ರು ಮಾಡಿರುವ ಸಾಧನೆ ಕುರಿತಾಗಿ ನಮ್ಮ ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಕರೆತರ್ತೀವಿ ಸ್ನೇಹಿತರೆ. ಇವತ್ತಿನ ಈ ಚರ್ಚೆ ಇಷ್ಟ ಆಯ್ತು. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀವಿ. ಇಂಥ ಒಬ್ಬ ಜಮಖಂಡಿ ಅನ್ನದಾತನನ್ನ ಗುರುತಿಸೋಕೆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀವಿ. ನಿಮ್ಮ GK ಮಂಜುನಾಥ್, ನಮಸ್ಕಾರ.